ಇವತ್ತು ವಿಶ್ವ ವಿಕಲಚೇತನರ ದಿನಾಚರಣೆ ಸಂದರ್ಭದಲ್ಲಿ ಬಹಳಷ್ಟು ಸಂತೋಷದಿಂದ ಅಭಿಮಾನದಿಂದ ಈ ಕಾರ್ಯಕ್ರಮವನ್ನ ಕರ್ನಾಟಕ ರಾಜ್ಯ ಸರ್ಕಾರ ಆಚರಣೆ ಮಾಡ್ತಾ ಇದೆ. ನಾನು ಇಲ್ಲಿ ಬಂದು ನೋಡಿದಾಗ ವಿಶೇಷವಾಗಿ ನಮ್ಮ ವಿಕಲಚೇತನರ ಉತ್ಸಾಹವನ್ನ ನೋಡಿದಾಗ ನಿಜವಾಗ್ಲೂ ಬಹಳಷ್ಟು ಹೆಮ್ಮೆ ಅನಿಸುತ್ತೆ ನನಗೆ. ಇವತ್ತು ಸುಮಾರು ಮಕ್ಕಳು ಬೆಳಗ್ಗೆಯಿಂದನೇ ರೆಡಿಯಾಗಿ ವಿಜೃಂಭಣೆಯಿಂದ ಒಂದು ಉತ್ಸವವನ್ನ, ಒಂದು ಹಬ್ಬವನ್ನ ಆಚರಣೆ ಮಾಡುವ ರೀತಿಯಲ್ಲಿ ತಯಾರಾಗಿ ಬರೀ ಮಕ್ಕಳಷ್ಟೇ ಅಲ್ಲ, ಅವರ ಪಾಲಕರು, ಪೋಷಕರು, ಟೀಚರ್ಗಳು, ಸಂಘ ಸಂಸ್ಥೆಗಳು ಅತ್ಯಂತ ವಿಶ್ವಾಸದಿಂದ, ಹೆಮ್ಮೆಯಿಂದ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದನ್ನ ನೋಡಿದ್ರೆ ನಿಜವಾಗ್ಲೂ ತುಂಬಾ ಸಂತೋಷ ಆಗುತ್ತೆ. ಬಂಧುಗಳೇ, ವಿಶೇಷ ಚೇತನರು ಸಮಾಜದಲ್ಲಿ ನಮಗೆಲ್ಲರೂ ಅವರು ಆದರ್ಶ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಯಾಕಂತಂದ್ರೆ ಆ ಭಗವಂತ ಬಹಳಷ್ಟು ಒಳ್ಳೆಯ ಆರೋಗ್ಯವನ್ನ, ಒಳ್ಳೆಯ ಜೀವನವನ್ನ ಕೊಟ್ಟಂತ ಸಂದರ್ಭದಲ್ಲೂ ಅನೇಕ ಜನ ಚಿಂತೆ ಮಾಡ್ತಾರೆ, ತಲೆ ಮೇಲೆ ಕೈ ಇಟ್ಕೊಂಡು ಕೂತ್ಕೊಳ್ತಾರೆ, ನನ್ನ ಕೈಯಿಂದ ಇದಾಗದಿಲ್ಲಪ್ಪ, ಕಷ್ಟ ಜೀವನ ಅಂತ ಹೇಳ್ತಾರೆ. ಆದ್ರೆ ನಮ್ಮಂತವ್ರಿಗೆ ಎಲ್ಲರಿಗೂ ಕೂಡ ಇವತ್ತು ವಿಕಲಚೇತನರು ಆದರ್ಶ ಯಾಕಾಗಿದ್ದಾರೆ ಅಂತಂದ್ರೆ, ಸಮಾಜದಲ್ಲಿ ನಾವು ಸಮಾಜದ ಪ್ರತಿಯೊಂದು ಕ್ಷೇತ್ರದಲ್ಲಿ ನಾವು ಮುಂದೆ ಬರ್ತೀವಿ, ನಾವು ಎಲ್ಲರನ್ನ ಮೀರಿ ಜೀವನದಲ್ಲಿ ಸಾಧನೆ ಮಾಡ್ತೀವಿ ಅನ್ನುವಂತ ಒಂದೇನು ಪ್ರೇರಣೆಯನ್ನ ತಾವೆಲ್ಲ ಕೊಡ್ತಿದ್ದೀರಲ್ಲ, ಅದು ನಿಜವಾಗ್ಲೂ ನಮಗೆ ಪ್ರೇರಣೆ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತು ಸರ್ಕಾರಗಳು ಬಹಳಷ್ಟು ಕಾರ್ಯಕ್ರಮವನ್ನ ನಮ್ಮ ಇಲಾಖೆಯ ವತಿಯಿಂದ ತಮಗೆ ಕೊಟ್ಟಿದ್ದಾರೆ. ನಮ್ಮ ಉದ್ದೇಶ ಇಷ್ಟೇ, ನಮ್ಮ ಗುರಿ ಇಷ್ಟೇ, ವಿಶೇಷ ಚೇತನರ ಮೂಲಭೂತ ಹಕ್ಕು. ಯಾಕಂತಂದ್ರೆ ಭಾರತ ದೇಶದಲ್ಲಿ ಸಂವಿಧಾನಬದ್ಧವಾದಂತ ಹಕ್ಕು, ಎಲ್ಲರಿಗೂ ಸಮಾನವಾದಂತ ಅಧಿಕಾರ, ಎಲ್ಲರಿಗೂ ಸಮಾನವಾದಂತ ಅವಕಾಶ ಏನಿದೆ ಅದು ಇವತ್ತು ವಿಶೇಷವಾಗಿ ವಿಕಲಚೇತನರಿಗೂ ಇರಬೇಕು ಅನ್ನೋದೇ ನಮ್ಮ ಉದ್ದೇಶ, ಮಾನ್ಯ ಮುಖ್ಯಮಂತ್ರಿಗಳ ಉದ್ದೇಶ. ಇಲಾಖೆಯಲ್ಲಿ ಅನೇಕ ಕಾರ್ಯಕ್ರಮಗಳನ್ನ ನಾವು ನಿಮಗೆ ಕೊಟ್ಟಿದ್ದೇವೆ. ಎಲ್ಲ ಕಾರ್ಯಕ್ರಮಗಳ ಕೈಪಿಡಿಯನ್ನ ತಮಗೆ ನಾವು ಒದಗಿಸಿದ್ದೇವೆ. ಈ ಒಂದು ಕಾರ್ಯಕ್ರಮದಲ್ಲಿ ಓದಿ ಹೇಳಿದ್ರೆ ಅದು ಆಗೋದಿಲ್ಲ, ಆದ್ರೆ ನಮ್ಮ ಮುಖ್ಯಮಂತ್ರಿಗಳು ಮತ್ತು ನಮ್ಮ ಸರ್ಕಾರ ಹೃದಯವಂತ ಇದೆ. ನಮ್ಮ ಸರ್ಕಾರಕ್ಕೆ ಹೃದಯ ಇದೆ. ತಮಗೆಲ್ಲರಿಗೂ ಕೂಡ ಏನೇನು ಮಾಡಬೇಕು, ತಮಗೆ ಅನುಕೂಲವನ್ನ ಮಾಡಬೇಕು, ಅದನ್ನೆಲ್ಲ ನಮ್ಮ ಸರ್ಕಾರ ಮಾಡ್ತಾ ಇದೆ. ವಿಶೇಷವಾಗಿ ಇಲ್ಲಿ ಬಂದಂತ ಏನು ಪಾಲಕರು, ಆರೈಕೆದಾರರು ಅಂತ ಹೇಳ್ತೀವಿ, ನಾನು ಮಾನ್ಯ ಮುಖ್ಯಮಂತ್ರಿಗೆ ಹೇಳ್ತಾ ಇದ್ದೆ, ಸರ್, ಭಾರತ ದೇಶದ ಇತಿಹಾಸದಲ್ಲೇ ಪ್ರಥಮ ಬಾರಿಗೆ ಆರೈಕೆದಾರರಿಗೆ 1,000 ರೂಪಾಯಿಯನ್ನ ಕೊಡ್ತಾ ಇರೋದು ಯಾವ್ದಾದ್ರು ಇದ್ರೆ ಅದು ನಮ್ಮ ಸರ್ಕಾರ, ಅದು ಸಿದ್ದರಾಮಯ್ಯನವರ ಸರ್ಕಾರ ಅಂತ ಹೇಳ್ತಾರೆ.